ಪ್ರಮುಖವಾಗಿ ಅಫ್ಜಲ್ಪುರ್ಲಿಂದನೇ ಸೋತಿದ್ದೀನಿ ಅಂತ ಹೇಳಿ ನನಗೆ ಹೇಳೋದಿಲ್ಲ. ಆದರೆ ಹೈಯೆಸ್ಟ್ ಲೀಡ್ ಬರೋರ್ಲಿಂದ ಈ ಮಾತನ್ನ ಹೇಳಬೇಕಾದಂಥ ಪರಿಸ್ಥಿತಿ ಬಂತು. ನನಗೆ ಸೋಲ್ಸಕ್ಕೆ ಇಡೀ ದೇಶನೇ ಒಕ್ಕಟ್ಟಾಗಿತ್ತು. ಇಡೀ ಮೋದಿ ಹಿಡ್ಕೊಂಡು, ಶಾ ಹಿಡ್ಕೊಂಡು ನನಗೋಸ್ಕರ ಅವರು ಇಲ್ಲೊಂದು ಕ್ಯಾಂಪೇ ಮಾಡಿಬಿಟ್ಟಿದ್ರು. ಶಾನು ಬಂದು ಒಂದು ಕ್ಯಾಂಪ್ ಮಾಡ್ದ, ಮೋದಿ ಅವರು ಬಂದು RSS ಅವ್ರದ್ದೊಂದು ಕ್ಯಾಂಪ್ ಮಾಡ್ದ. ಇನ್ನು ಸೂಳಿ ಬೆಲೆ ಎಂತ ಬೆಲೆ ಎಂ.ಐ. ಪಾಟೀಲ್ರೇ, ಇಲ್ಲೇ ಮಾಡಿದನಲ್ರಿ ಅವನು ಸಿನಿಮಾ ತೋರಿಸಿದ್ದಲ್ಲ, ಇದೇ ಜಾಗದಲ್ಲಿ ಸುಳಿ ಬೆಲೆ. ಇಂಥವ್ರೆಲ್ಲ ಬಂದು ಸುಳಿ ಬೆಲೆ, ಆ ಬೆಲೆ, ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು. ನನಗೇನನ್ಸಿತ್ತು, ಅವ್ರು ಮಾಡಿದಂಥ ಟಾರ್ಗೆಟ್ಗೆ ಕಲಬುರಗಿ ಜನ ಎಂದೂ ಸ್ಪಂದಿಸೋದಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು. ಆದರೆ ದುರ್ದೈವದಿಂದ ನನಗೆ ಸೋಲಾಯಿತು. ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ. ಇಷ್ಟೇ ಅಲ್ಲ, ಅವರು ಒಳಗಿಂದ ಒಂದು ಸಂಚು ಮಾಡಿ ಈಗೂ ನಮ್ಮ ಜನರಿಗೆ, ಕಾಂಗ್ರೆಸ್ದವರಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ದಯವಿಟ್ಟು ನಾ ಮೊದಲೇ ಹೇಳಿದ್ದೀನಿ ನೋಡಿ, ಒಬ್ಬ MP ಆಗಿ, ಒಬ್ಬ ಮಂತ್ರಿಯಾಗಿ, ಹಿಂದೆನೂ ಕೂಡ ಮಂತ್ರಿಯಾಗಿ ನಾನು ಏನು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತಕ್ಷೇತ್ರದಲ್ಲಿ ಮಾಡಿದ್ದೇನೆ, ಇದು ಎಲ್ಲ ನಿಮಗೆ ಗೊತ್ತಿದೆ. ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು, ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫ್ಜಲ್ಪುರ್ಲಿಂದ ಹೋಗ್ತಕ್ಕಂಥದ್ದು ಮಾಡಿದೆ. ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯಾ ರಾಯಚೂರು. ಇದು ಯಾರಿಗೂ ಗೊತ್ತಿರಲಿಲ್ಲ, ಅವಾಗ ಯಾರೂ ಕೇಳಲಿಲ್ಲ. ನಮಗೆ ನಾವು ಇದನ್ನ ಕೇಳದೆ ಅನೇಕ ಕೆಲಸ ಮಾಡಿದ್ದೇವೆ. ಯಾಕಂದ್ರೆ ಜನರಿಗೆ ನಾವು ಕೊಡಬೇಕಾಗಿದೆ, ಬರೀ ವೋಟಿಂಗ್ಗೋಸ್ಕರ ಅಲ್ಲ. ಈಗ ನಾವು ಗುಲ್ಬರ್ಗಾದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತಂದೇವೆ ಜರ್ಮನಿಯಿಂದ. ಯಾರೂ ನನಗೆ ಹೇಳಿದ್ದಿಲ್ಲ ಅದ್ರ ಬಗ್ಗೆ. ನಾವು ರೈಲ್ವೆ ಬೋಗಿ ಮಾಡಿದೆವು ಯಾದಗಿರಿಯಲ್ಲಿ, ಯಾರೂ ನನಗೆ ಹೇಳಿದ್ದಿಲ್ಲ. ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ, ಯಾರೂ ನನಗೆ ಹೇಳಿಲ್ಲ. ಇಂಥವು ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು 2 ಮಾಡಿದ್ದೇವೆ. ಈಗ ಅದು 2 ಲೈನ್ ಇದೆ, ಮುಂದೆ 4 ಲೈನು ಸಿದ್ದರಾಮಯ್ಯನವರ ಕಾಲಿನಲ್ಲಿ ಅದು ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಒಂದು ರಾಜಧಾನಿಗೆ ಹೋಗ್ತಕ್ಕಂಥದ್ದು ಒಂದು ಪಕ್ಕ ದೊಡ್ಡ ರಸ್ತೆ ನಮಗಿದ್ರೆ ಸಂಪರ್ಕ ಹೆಚ್ಚಿಗೆ ಬೆಳೀತದೆ. ಬೆಂಗಳೂರಿಗೆ ನಮಗೆ ಜನ ಈಗ ನೌಕರಿಗೆ ಹೋಗ್ತಾರೆ. ಅನೇಕ ಜನರಿಗೆ ಈಗ ಆರ್ಟಿಕಲ್ 371J ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗಿಲ್ಲ, ಆದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಯಿತು. ಈಗ ಅನೇಕ ತಹಸೀಲ್ದಾರ್, BDOಗಳು, ನೀವು DYSPಗಳು, ಅಸಿಸ್ಟೆಂಟ್ ಕಮಿಷನರ್ ನೋಡ್ತಾ ಇದ್ದೀರೋ ಇಲ್ಲೋ, ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಂತು. ಅವು BJPಗೆ ಅದರಲ್ಲಿಂದ ಸ್ವಲ್ಪ ತಾಪತ್ರಯ ಆಯಿತು. ಅದಕ್ಕಾಗಿ ಅದನ್ನು ನಾವು ಮರೆತು ಬಿಡೋಣ. ಪದೇ ಪದೇ ಅದೇ ಹೇಳಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಈ ಸಾರಿ ಎಂ.ಐ. ಪಾಟೀಲ್ ಅವರು ಹೇಳ್ದಂಗೆ ನೀವು ಮನಸ್ಸು ಮಾಡಬೇಕು ಮತ್ತು BJPಗೆ ಮುಖಭಂಗ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ.